सलाम नमस्ते। मैं अजर मुजौर एकता फाउंडेशन संस्थापक। आज प्रेस मीट बुलाने का रीज़न ये है कि गोकाक शहर में एकता फाउंडेशन की तरफ से पहली बार सर्वधर्म सम्मेलन रखा है। तो ये रखने का मकसद क्या है बा बोले तो हर कास्ट वाले हर अपना अपना धर्म का फंक्शन करते हैं। हिंदू का धार्मिक रखते हैं, मुसलमान का धार्मिक रखते हैं, क्रिश्चियंस का रखते हैं। तो हमें एकता फाउंडेशन नाम देने की वजह से हमें हर धर्म को लेकर चलने की आमना मनी भावना हमारे अंदर है। तो हमारे अंदर जो खून है वो एक है, रगत ಒಂದ್ ಐತ್ರಿ ಎಲ್ಲರದು, ಬೇರೆ ಬೇರೆ ಏನಿಲ್ಲರಿ। ಆ ಉದ್ದೇಶದಲ್ಲಿ ನಾವು ಏಕತಾ ಫೌಂಡೇಶನ್ ಹೆಸರಿಟ್ಟಿದ್ದೇವೆ। ಎಲ್ಲರಿಗೂ ತಗೊಂಡು ನಡಿಬೇಕಪ್ಪ ಅಂತ ನಮ್ಮ ಉದ್ದೇಶ ಐತ್ರಿ। ಅದರ ಸಲುವಾಗಿ ನಾನು ಒಂದು ಕಾರ್ಯಕ್ರಮ ಇಟ್ಕೊಂಡಿನಿ ನಾಳೆ ಡೇಟ್ ನಾಳೆ ರೀ 28 ಜನವರಿ ಸಾಯಂಕಾಲ 5:35ಕ್ಕೆ ಎಮ್.ಜೆ. ಗಾರ್ಡನ್। ಸ್ವಾಮೀಜಿ ಬರತ್ತಾರೆ ರೀ, ಸುನು ಸಂಪಾದನೆ ಸ್ವಾಮೀಜಿ, ಹಾವೇರಿ ಸ್ವಾಮೀಜಿ, ಆಮೇಲೆ ಮೌಲಾನಾ ಮುಫ್ತಿ ಪುನಾದ ರಾಶಿದ, ಆಮೇಲೆ ನಮ್ಮ ಫಾದ್ರಿ ಸಾವುಕಾರ ರಮೇಶ್ ಜಾರಕಿಹೊಳಿ ಸಾಹೇಬ್ರ, ಸತೀಶ್ ಜಾರಕಿಹೊಳಿ ಸಾಹೇಬ್ರ, ಲಖನ್ ಜಾರಕಿಹೊಳಿ ಸಾಹೇಬ್ರ, ಬಾಚನ್ ಸಾವುಕಾರ ಎಲ್ಲರೂ ಬರತ್ತಾರೆ, ಧಾರ್ಮಿಕ ಎಲ್ಲರೂ ಬರತ್ತಾರೆ, ಲೋಕಲ್ ನಮ್ಮ ಲೀಡರ್ಸ್ಗಳು ಎಲ್ಲರೂ ಬರತ್ತಾರೆ ರೀ। ಅಂತಂದ್ರೆ ಏಕತಾ ಫೌಂಡೇಶನ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಅಜರ್ ಮುಜಾವರ್ ಗ್ರೂಪ್ನಿಂದ ಸ್ಟಾರ್ಟ್ ಮಾಡೀನಿ ರೀ। ನಾ ಮೊದಲು ಏಕತಾ ಫೌಂಡೇಶನ್ ಇದ್ರಿಕಿಲ್ಲ ರೀ ಅದಕ್ಕೆ। ಅಜರ್ ಮುಜಾವರ್ ಇದು ಯಾಕೆ ಮಾಡಿನಪ್ಪ ಅಂತಂದ್ರೆ ನಾ ಒಂದು ತೊಂದಲ್ಲಿ ನಿಂತೀನಿ ಕೋರ್ಟ್ ಸರ್ಕಲ್ದಾಗ, ಅವ ಹಸೂರಿ ಬಂದ್ರೆ ಅಂತಲೇ ಒಂದು 2-3 ಪ್ಯಾಕೇಜ್ನ ಕೊಟ್ಟಿನಿ ಅವ್ರಿಗೆ ಕೊಡಂತಲೇ ಅದು ಮರಿನ ದಿವಸ ಏನಾತ ಒಂದು ಬೇಜಾರು ಅನಿಸ್ಕತ್ ನನಗೆ। ಗುರುವಾರ ಇತ್ತು ಆ ದಿವಸ, ಗುರುವಾರ ನಾತೆ ಶುಕ್ರವಾರ ದಿವಸ ಏನು ಮಾಡಿ ನೀವು, ಶುಕ್ರವಾರ ಅಂದ್ರೆ ನಿಮಗೆ ಗೊತ್ತೈತೆ ರೀ ನಮ್ಮ ಹಬ್ಬ ಇದ್ದಂಗೆ ಅದ ಶುಕ್ರವಾರ ಅಂತ। ಮನ್ಯಾಗ ನಾ ಅವಾಗ ಬಂದು ಹೇಳಿ ಅವ ಹಿಂಗೆ ನಡೆದೈತೆ ಹೆಂಗೆ ಮಾಡೋಣ ಅಂತ। ಅವ ಏನಂದ, ಆಯ್ತು ತಗೋ ಮಗನ, ನಾ ನಿನಗೆ ಅಡುಗೆ ಮಾಡಿ ಕೊಡ್ತೇನೆ, ನೀ ಹಂಚಿ ಬರೋಗ ಅಂದ। 30 ಪ್ಯಾಕೆಟ್ ತೊಗೊಂಡು ಎಲ್ಲೆಲ್ಲಿ ಲಕ್ಷ್ಮೀದೇವ್ರ ಗುಡಿ, ದರ್ಗಾ, ಶುಕ್ರವಾರ ದಿವಸ ಮಸೂತಿ ಅದೇನು ಕಂಟಿನ್ಯೂ ಮಾಡಿರಲ್ಲ। ಮತ್ತು ಮುಂದಿನ ಶುಕ್ರವಾರ ಮತ್ತೆ ಬಂತಿರಲ್ಲ, ಮತ್ತು ತಾಯಿ ಜೊತೆ ಡಿಸ್ಕಸ್ ಮಾಡಿನ ಇದು ಮಾಡಬೇಕು ಯವನಂತೆ ಆತ ಮಗ ನೀ ಕಂಟಿನ್ಯೂ ಮಾಡಿನ ಅಂತ ಇನ್ನೂ ಇಲ್ಲಿ ಮಾಡ್ಕೊಂಬಂದಿನಿ ರೀ। ಸರ್ಕಾರ ದವಾಖಾನೆ ಯಾಕೆ ವಿಚಾರ ಮಾಡಿನಪ್ಪ ಅಂತಂದ್ರೆ ಬಡ ರೋಗಿಗಳೇ ರೊಕ್ಕ ಇದ್ದವ್ರ ಚಾಗ ಫ್ರೀ ಆಗೋರು, ನಾಷ್ಟಕ್ಕೆ ರೊಕ್ಕ ಇದ್ದವ್ರು ದವಾಖಾನಿಗೆ ಬರ್ತಾರೆ ಓದ್ಲಾದ್ರು ಪೇಷೆಂಟ್ಗಳು। ಒಂದು ಡಿಸೈಡ್ ಮಾಡಿ ಹಿರಿಯರು ಕರ್ಕೊಂಡು, ಸ್ವಾಮೀಜಿ ಕರ್ಕೊಂಡು, ಎಲ್ಲರಿಗೂ ದೊಡ್ಡ ಮಂದಿಗೆ ಎಲ್ಲರೂ ಕೇಳ್ಕೊಂಡು ಇಲ್ಲಿ ಮಾಡಪ್ಪ ನೀ ಮಾಡಿ ಚಲೋ ಬಂದು ಹೇಳತ್ಲೆ ಅಭಿಪ್ರಾಯ ತೊಗೊಂಡು ಸರ್ಕಾರ ದವಾಖಾನಿಗೆ ಚಾಲು ಮಾಡಿಟ್ರಿ ನಾವು ನಡೆದೈತಿ ರೀ ಸರ್। ಅದು ಸರ್ ಈಗ 10 ವರ್ಷ ತಾವು ಮಾಡ್ತಾ ಇದ್ದೀರಿ, ಶುಕ್ರವಾರ ದಿನ ಯಾಕೆ ಆಚರಣೆ ಇಟ್ಕೊಂಡ್ರಿ ನೀವು? ಅದೇ ನಿಮಗೆ ಹೇಳಿ ಮತ್ತೆ ಅದಲ್ಲದೆ ಸರ್ ಮತ್ತೆ ಇನ್ನೊಂದ್ರಿ, ಈಗ ಸರ್ಕಾರ ಆಸ್ಪತ್ರೆ ಐತಿ, ಅನಾಥಾಶ್ರಮದವ್ರು, ವೃದ್ಧಾಶ್ರಮದವ್ರು, ಅದ್ರ ಎಲ್ಲಾನು ಬಿಟ್ಟು ಸರ್ಕಾರಿ ಆಸ್ಪತ್ರೆನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಶುಕ್ರವಾರ ಯಾಕೆ ಮಾಡಿದ್ವಿ ಅಂದ್ರೆ ಶುಕ್ರವಾರ ನಮಗೊಂದು ಇದಾಗ ನಮ್ಮ ಸಂಸ್ಥಾಪಕರಾದ ಮಾನ್ಯ ಅಜರ್ ಮುಜಾವರ್ ಅವ್ರು ಶುಕ್ರವಾರ ಅಂದ್ರೆ ನಮಗೊಂದು ಹಬ್ಬ ಮತ್ತು ಅದಕ್ಕಿಂತ ಫಸ್ಟ್ ನಮ್ಮ ಫ್ರೆಂಡ್ಶಿಪ್ ಸರ್ಕಲ್ದವ್ರ ಕರೆಕ್ಟ್ ಜುಮ್ಮಾ ನಮಾಜ್ಗೆ ಹೋಗ್ಬೇಕಾದ್ರೆ ಅವರು 12ಕ್ಕೆ ಅಂದ್ರೆ ಏಕದಮ್ ಈದಕ್ಕೆ ಹೆಂಗಿರ್ತಾರಲ್ಲ ಸೆಲೆಬ್ರೇಷನ್ ಆ ಟೈಪ್ ಎಲ್ಲರೂ ರೆಡಿಯಾಗಿ ಬಂದಿರ್ತಾರೆ। ಮತ್ತು ಎಲ್ಲರೂ ಒಂದೇ ನಾವು ಮಸೂದಿಗೆ ಹೋಗ್ತಿರ್ತಾರೆ। ಮಸೂದಿಗೆ ಹೋಗೋಕ್ಕಿಂತ ಮೊದಲು ನಾವು ಒಂದು ಪುಣ್ಯದ ಕೆಲಸ ಮಾಡಿ ಆಮೇಲೆ ದೇವ್ರ ಕಡೆ ಹೋಗೋಣ ಅಂತ ಹೇಳಿ ಶುಕ್ರವಾರ ಇಟ್ಟು ಅನಾಥಾಶ್ರಮ, ವೃದ್ಧಾಶ್ರಮಕ್ಕೆ ಬೇರೆ ಬೇರೆ ಮಂದಿ ಡೊನೇಟ್ ಮಾಡ್ತಿರ್ತಾರೆ। ಸರ್ಕಾರ ದವಾಖಾನಿಗೆ ಯಾರು ಡೊನೇಟ್ ಮಾಡೋದಿಲ್ಲ ರೀ, ಆ ಪೇಷಂಟ್ಗೆ ಮಾಡ್ತಾರೆ। ಒಳಗಿನ ಪೇಷಂಟ್ಗೆ ಬರ್ತಿದ್ರಲ್ಲ ಗೌರ್ಮೆಂಟ್ಲಿಂದ ಅವ್ರು ಫುಡ್ ಬರ್ತೈತಿ, ಅದರ ಜೊತೆ 2-3 ಮಂದಿ ಇರ್ತಾರಲ್ಲ ಅವ್ರಿಗೆ ಬರೋದಿಲ್ಲ ರೀ। ಆ ಸಲಾಗಿ ನಾವು ಡೈಲಿ ಒಂದು 3-4 ಸಲ ಮಾಡೋಕ್ಕಿಂತ ಬಂದು ಲಿಸ್ಟ್ ತೊಗೊಂಡು ಎಷ್ಟು ಪೇಷಂಟ್ ಇರ್ತಾವ, ಎಷ್ಟು ಪೇಷಂಟ್ ಜೊತೆ ಎಷ್ಟು ಇರ್ತಾವೆ। 300 ಪೇಷಂಟ್ ಇದ್ದು ಅಂದ್ರೆ ಅದ್ರ ಜೊತೆ 300 ಪ್ಲಸ್ 600 ಆದವು ರೀ, 600 ಅದರ ಜೊತೆ ಮತ್ತೊಬ್ಬ ಅಂದ್ರೆ 900 ಆದವು ರೀ। ಹಿಂಗೆ ಕ್ಯಾಲ್ಕುಲೇಷನ್ ಮಾಡಿ ಇಲ್ಲೊಂದು ಮಾಡಿ ಚಲೋಪ್ಪ, ವಾತಾವರಣ ಹಂಗೆ ಇರೋದಿಲ್ಲ ರೀ, ಒಬ್ಬರ ಕಡೆ 10 ರೂಪಾಯಿ ಇರೋದಿಲ್ಲ ನಾಷ್ಟ ಮಾಡೋಕ್ಕೆ। ಆ ಲೆಕ್ಕಲಿನ ಸರ್ಕಾರ ದವಾಖಾನೆ ಚಲೋ। ಏಕತಾ ಫೌಂಡೇಶನ್ ಏನು ಎಲ್ಲ ಧರ್ಮದವ್ರು ಅದಾರ ಅಥವಾ ಹೆಂಗೆ ಸರ್? ಎಲ್ಲ ಯಾವ್ಯಾವ ಶ್ರೀಮಂತರದಾರ ಅಂತ ಏನು ಹೆಂಗೆ ಸರ್? ಶ್ರೀಮಂತ ನೋಡಿ ಒಂದೇ ಮಾತು ಹೇಳ್ತೇನೆ, ನಮ್ಮ ಹುಡುಗರೆಲ್ಲ ಏಕತಾ ಫೌಂಡೇಶನ್ದಾಗ ಯಾರು ಅದಾರಲ್ಲ, ನಮ್ಮ ಸದಸ್ಯರು, ನಮ್ಮ ಅಧ್ಯಕ್ಷರು ಎಲ್ಲ ಬಡವ್ರು ಅದಾರ ರೀ, ಕಾರ್ಮಿಕರು ಅದಾರ ರೀ, ಪೆಂಟ್ರಿ ತೆಗ್ದ ಮಾಡೋರು ಅದಾರ, ಸರ್ವಿಸಿಂಗ್ ಸೆಂಟರ್ದವ್ರು ಅದಾರ, ಹೊರಕ್ಕೆ ಡ್ಯೂಟಿ ಮಾಡೋ ಜಾಗ ಹೋಗಿ ಡ್ಯೂಟಿ ಮಾಡ್ತಾರೆ। ಶ್ರೀಮಂತ ಅಂದ್ರೆ ಯಾರಿಲ್ಲ ರೀ ನಮ್ಮ ಏಕತಾ ಫೌಂಡೇಶನ್ದಾಗ, ಬಡವ್ರು ಅದಾರ ರೀ, ಅವ್ರಿಗೆಲ್ಲ ತೊಗೊಂಡು ಕಾಂಟ್ರಿಬ್ಯೂಷನ್ ಮಾಡಿ ನಡ್ಕೊಂತ ಬಂದಿವ್ರಿ ಇಲ್ಲಿ ಮಠ ಈಗ ಏಕತಾ ಫೌಂಡೇಶನ್। ಸರ್ 10 ವರ್ಷ ಬರುವಂಥ ಈ ದಾರಿಯಲ್ಲಿ ಇನ್ನು ಒಂದು ಕಹಿ ಘಟನೆ ಸರ್ ನಿಮ್ಗೆ ಜೊತೆ ಆಗಿತ್ತು? ಆಗಿದಾವೆ ಸರ್, ಸಾವಿರಾರು ಆಗಿದಾವೆ, ಭಾಳ ಆಗಿದಾವೆ ರೀ। ಅಂದರೂ ತಾಯಿ ಆಶೀರ್ವಾದ, ದೊಡ್ಡ ಮಂದಿ ಆಶೀರ್ವಾದ, ಪೂಜಾರಿ ಆಶೀರ್ವಾದ, ನಿಮ್ಮಂಥ ಅಣ್ಣತಮ್ಮ ಆಶೀರ್ವಾದ ನಮ್ಮ ಮೇಲೆ ಐತಿ, ನಡ್ಸ್ಕೊತ ಬಂದಿರಿ।
ಅದವ್ರು ಅವ್ರಿಗೂ ಚಲೋ ಮಾಡಲಿ, ನಮಗೂ ಚಲೋ ಮಾಡಲಿ. ಅಲ್ಲ ಸರ್, ಈಗ ರೀ ಇನ್ನೊಂದ್ರಿ ಸರ್, ಅಜರ್ ಮುಜಾವರ್ ಎಲ್ಲರೂ ದುಡ್ಡು ಮಾಡತ್ತಾರು ಸರ್, ಅದು ನಿಜಾನ ಸುಳ್ಳು ಸರ್? ನೋಡಿರಿ ಸರ್, ಈಗ ನಾವು ಚಲೋ ರಗಡ ಮಾಡತ್ತಂದ್ರೆ ಹಿಡಿಯವ್ರು ಭಾಳ ಮಂದಿ ಇರ್ತಾರೆ, ಅದೇನು ಪ್ರಶ್ನೆ ಇಲ್ಲ. ನಾವು ದುಡ್ಡು ಮಾಡಿದೋ ಇಲ್ಲೋ ನಿಮ್ಮಂಥ ಪ್ರೆಸ್ ಮೀಡಿಯಾದವ್ರಿಗೆಲ್ಲ ಗೊತ್ತಾಗ್ತೈತೆ ರೀ. ಅವ್ರು ಹೇಳೋರು ಹಂಗೆ ಹೇಳ್ತಿರ್ತಾರೆ. ದೇವ್ರು ಅವ್ರಿಗೂ ಚಲೋ ಮಾಡಲಿ. ನಾವು ಅವ್ರ ಬಾಯಿಲಾಗ ದುಡ್ಡು ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಅಂದ್ರೆ ದಿವಸ ಚಾಲೂ ಮಾಡ್ತೇನೆ ರೀ ನಾ. ಈಗ ಮೀಡಿಯಾ ಬಂದವ್ರು ಕೇಳಿದ್ರು ಅಜರ್ ಮುಜಾವರ್ ಅವರು ದುಡ್ಡು ಮಾಡ್ಕೊಳತ್ತಾರ ಅಂತ ಹೇಳಿ. ಅಜರ್ ಮುಜಾವರ್ ಅವರು ದುಡ್ಡು ಮಾಡ್ಕೊಂಡಿರ ಈ ಇಕ್ತಾ ಫೌಂಡೇಶನ್ ಅಂತಾರೆ ಸ್ವಂತ ಮನ್ಯಾಗ ಅಡ್ಗೆ ಮಾಡಿ, ಇವ್ರ ಅಂತಮ್ರ ಇವ್ರ ಫ್ಯಾಮಿಲಿದವ್ರ ಸ್ವಂತ ಮನ್ಯಾಗ ಅಡ್ಗೆ ಮಾಡಿ ಮನೆಯಲ್ಲಿ ಅದನ್ನೆಲ್ಲ ರೆಡಿ ಮಾಡ್ಕೊಂಡ ಅವ್ರ ಗೈಡಾಗ ಹೊತ್ಕೊಂಡು ಬರ್ತಿರಕಿಲ್ರಿ. ಹೋಟೆಲ್ದವ್ರಿಗೆ ಆರ್ಡರ್ ಕೊಡ್ತಿರು, ಹೋಟೆಲ್ದವ್ರ ಡ್ರೆಸ್ ಹಾಕೊಂಡು ಬಂದು ಇಲ್ಲಿ ಇಳಿಸಿ ಹೋಗ್ತಿರು. ಇವ್ರು ರೆಡಿಮೇಡ್ ಎಕ್ದಮ್ ಫಾರ್ಚುನರ್ ಗಾಡ್ಯಾಗ ಬಂದು ಹೇಳಿದ್ರೆ ಅನ್ನ ಹಂಚಿ ಹೋಗ್ತಿದ್ರು. ದುಡ್ಡಿದವ್ರು ಯಾರು ಈಗ ಅನ್ನದಾನ ಮಾಡ್ತಾವ, ಯಾರು ಹಿಂಗೆ ಮಾಡೋದಿಲ್ಲ ಮಾಡೋದು. ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ದವ್ರಿಗೆ ಅಲ್ಲಾಗ ಬಿಟ್ಟಿದ್ದ ವಿಷಯ ರೀ, ಅದು ಭಗವಂತಗೆ ಬಿಟ್ಟಿದ್ದ ವಿಷಯ. ಅದೇ ಭಗವಂತ ನಮ್ಮ ಕೈಲಿ ತೆಗೆದ ತೊಗೊಳತ್ತ ನಾವು ಮಾಡತ್ತೇವೆ. ಈಗ ಅವ್ರ ಕೈಲಿ ತೊಗೋತಾನೋ ಇಲ್ಲೋ ಅವ್ರಿಗೆ ಬಿಟ್ಟಿದ್ದ ವಿಷಯ ರೀ. ಮನೋಭಾವನೆ ಸ್ವಚ್ಛ ಮನಸ್ಸು ಅವ್ರಿಗೆ ಬಿಟ್ಟಿದ್ದ ವಿಷಯ ಅದು. ಈಗ ನಾವು ಮಾಡತ್ತೀವ್ರಲ್ಲ, ಇನ್ನೂ ಮಾಟ ಆಲ್ಮೋಸ್ಟ್ ನಾವು ಈಗ ಎಲ್ಲ ನೀವು ಕೇಳಿರ್ಬೇಕ್ರಿ, 10 ವರ್ಷದಿಂದ 1 ರೂಪಾಯಿ ನಾವು ಯಾರ ಕಡೆ ತೊಗೊಂಡಿಲ್ಲ, ಕೇಳಿಲ್ಲ. ಯಾಕಂದ್ರೆ ನಮ್ಗಿಂತ ಬಂದು ನಿಮಗೂ ಗೊತ್ತಿರ್ತೈತೆ ರೀ. ಈ ಸಲ ದೊಡ್ಡ ಕಾರ್ಯಕ್ರಮ ಮಾಡತ್ತೀನಿ. ನಮ್ಮ ಯಾರ್ಯಾರು ಖಾಸ್ ಅದಾರ ಅವರು ಹೋಗಿ ವಿಸಿಟ್ ಕೊಡಿ, ಕಾರ್ಡ್ ಕೊಟ್ಟು ಹೇಳತ್ತೀನಿ, ಬಾಯಲ್ಲಿ ನಾನೇ ಹೇಳಿ ದೊಡ್ಡ ಕಾರ್ಯಕ್ರಮ ಐತ್ರಿ, ನೀವೇನಾರು ಸಹಾಯ ಮಾಡೋದ್ರೆ ಮಾಡಿರಿ. ಓಪನ್ ಹೇಳ್ತೇನೆ, ನಾನು ಮುಚ್ಚಿಟ್ಕೊಳ್ಳೋದು ಅವಶ್ಯಕತೆ ಇಲ್ಲ ಐತಲ್ಲ. ನಾನೇ ಮಾಡತ್ತೀನಿ ಅಂತ ಅದನ್ನ ಹೇಳೋದಿಲ್ಲ. ಮಂದಿಗೆ ಹೋಗಿ ಮನೆ ಡೋರ್ ಕಾರ್ಡ್ ಕೊಟ್ಟು ಇನ್ವಿಟೇಷನ್ ಕೊಟ್ಟು ನೀವು ಏನಾರು ಹೆಲ್ಪ್ ಮಾಡ್ತೀನಿ ಅಂದ್ರೆ ಮಾಡಿರಿ. ಒಂದು ಥೋಡೆ ಮಂದಿ ನಮಗೆ ಯಾರ್ಯಾರು ಈ ಏಕ್ತಾ ಫೌಂಡೇಶನ್ಗೆ ಲೈಕ್ ಮಾಡ್ತಾರೆ, ಚಲೋ ನೋಡ್ತಾರೆ, ಚಲೋ ಮಾಡತ್ತಿಪ್ಪ ಅಂತೇಳಿ ಹೆಲ್ಪ್ ಮಾಡಿದ್ದಾರೆ ನಮ್ಮ ಸರ್. 10 ವರ್ಷದಿಂದ ಏನು ಕಷ್ಟದಲ್ಲತ್ತು ಎಷ್ಟು ಬಿದ್ದಿದ್ದೀರಿ ಎದ್ದಿದ್ದೀರಿ, ಈ ಒಂದು 10 ವರ್ಷ ಏನು ಜರ್ನಿ ಇದೆಯಲ್ಲ ಸರ್, ಈ ಜರ್ನಿನ ಶ್ರೇಯಸ್ಸನ್ನ 10 ವರ್ಷದ ಶ್ರೇಯಸ್ಸನ್ನ ಯಾರಿಗೆ ಅಂದ್ರೆ ಶ್ರೇಯಸ್ ಯಾರಿಗೆ ಕೊಡ್ಬೇಕಂತ ಅರ್ಪಣೆ ಯಾರ್ಬೇಕು ಮಾಡಿದಿರಿ ಸರ್? ಇದು